ಅಮೆರಿಕದ ಒಂದು ಸಂಸ್ಥೆ ಭಾರತದ ಮೇಲೆ ಗಂಭೀರ ಆರೋಪಗಳನ್ನು ಮಾಡಿದೆ. ಆರೋಪಗಳೇನು ಅಂತಂದ್ರೆ ಭಾರತದ RSS ಮತ್ತೆ RAW ರಾ ಇವೆರಡು ಸಂಸ್ಥೆಗಳನ್ನ ಬ್ಯಾನ್ ಮಾಡಬೇಕು, ಅದೇ ರೀತಿ ಅವುಗಳ ಮೇಲೆ ಸ್ಯಾಂಕ್ಷನ್ಸ್ ಅನ್ನ ವಿಧಿಸಬೇಕು. ಅಂಡ್ ಅದಷ್ಟೇ ಅಲ್ಲದೆ ಭಾರತವನ್ನ CPC ಲಿಸ್ಟ್ಗೆ ಸೇರಿಸಬೇಕು ಅಂತ ಹೇಳ್ಬಿಟ್ಟು ಒಂದು USCIRF ಒಂದು ಸಂಸ್ಥೆ ಅಮೆರಿಕಗೆ ಒಂದು ಸಜೆಷನ್ ಅನ್ನ ಕೊಡ್ತದೆ. ಇಷ್ಟಕ್ಕೂ ಏನಿ ಒಂದು ಸಂಸ್ಥೆ ಅಂಡ್ ಏನ್ ಭಾರತವನ್ನ CPC ಲಿಸ್ಟ್ಗೆ ಸೇರಿಸಬೇಕು ಅಂತ ಏನು ಹೇಳ್ತಾ ಇದೆ, ಏನು ಆ ಒಂದು ಲಿಸ್ಟ್ಗೆ ಸೇರಿಸಿದ್ರೆ ಭಾರತಕ್ಕೆ ಏನೆಲ್ಲ ಒಂದು ಅನನುಕೂಲಗಳಾಗ್ತದೆ, ಇದಕ್ಕೆ ಪ್ರತ್ಯುತ್ತರ ಭಾರತ ಏನನ್ನ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸೋ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇಫ್ ಇನ್ ಕೇಸ್ ನೀವು ಇನ್ನೂ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದಂದ್ರೆ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಸ್ವಲ್ಪ ಕೋಲ್ಡ್ ಆಗಿ ಸ್ವಲ್ಪ ವಾಯ್ಸ್ ಸರಿಯಾಗಿ ಬರ್ತಾ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಷ್ಟಕ್ಕೂ ಈ ಒಂದು USCIRF ಈ ಒಂದು ಸಂಸ್ಥೆ ಏನು ಅಂತ ನೋಡೋದಾದ್ರೆ, ಇದು ಒಂದು ಅಮೆರಿಕದ ಯುನೈಟೆಡ್ ಸ್ಟೇಟ್ಸ್ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ಅನ್ನೋ ಒಂದು ಫುಲ್ ಫಾರ್ಮ್ ಹೊಂದಿರತಕ್ಕಂಥ ಈ ಒಂದು ಸಂಸ್ಥೆ ಅಮೆರಿಕದ ಒಂದು ಇಂಡಿಪೆಂಡೆಂಟ್ ಅಡ್ವೈಸರಿ ಬಾಡಿ ಆಗಿರ್ತದೆ. ಈ ಒಂದು ಸಂಸ್ಥೆಯ ಕೆಲಸ ಏನು ಅಂತ ಹೇಳೋದಾದ್ರೆ, ಇದು ಜಗತ್ತಿನಲ್ಲಿ ನಡೀತಾ ಇರತಕ್ಕಂಥ ಒಂದು ರಿಲಿಜಿಯಸ್ ಫ್ರೀಡಮ್ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಮಾಡಿ ಅದನ್ನ ಅಮೆರಿಕದ ಸರ್ಕಾರಕ್ಕೆ ಒಂದು ಸಲಹೆಯನ್ನ ನೀಡೋದು ಇದರ ಒಂದು ಕೆಲಸ ಆಗಿರ್ತದೆ. ಅಂಡ್ ಇದರ ಮುಖ್ಯ ವಿಚಾರ ಏನಪ್ಪಾ ಅಂತಂದ್ರೆ, USCIRF ಹೇಳೋದೆಲ್ಲ ಒಂದು ರೆಕಮೆಂಡೇಶನ್ ಮಾತ್ರ ಆಗಿರ್ತದೆ. ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾ ಬಿಡ್ಬೇಕಾ ಅನ್ನೋದು ಅಮೆರಿಕದ ಸರ್ಕಾರದ ಕೈಯಲ್ಲಿರ್ತದೆ. ಜಸ್ಟ್ ಇದೊಂದು ಶಿಫಾರಸನ್ನ ಮಾಡಬಹುದು ಅಥವಾ ಸಜೆಷನ್ ಅನ್ನ ಮಾಡಬಹುದು. ಇದು ಮಾಡಿದ ತಕ್ಷಣ ಅದು ಮಾಡ್ಲೇಬೇಕು ಅಂತೇನಿಲ್ಲ. ಸೊ ಅದು ಕಂಪ್ಲೀಟ್ಲಿ ಡಿಪೆಂಡ್ ಅಪಾನ್ ಗೌರ್ಮೆಂಟ್ ಡಿಸಿಷನ್ ಆಗಿರ್ತದೆ. 2026ರ ವರದಿಯಲ್ಲಿ ಈ ಒಂದು ಸಂಸ್ಥೆ ಭಾರತದ ಮೇಲೆ ಮಾಡಿರ್ತಕ್ಕಂಥ ಆರೋಪಗಳೇನು ಅಂತ ನಾವು ನೋಡೋದಾದ್ರೆ, ಭಾರತದಲ್ಲಿ ಒಂದು ರಿಲಿಜಿಯಸ್ ಫ್ರೀಡಮ್ ಅನ್ನೋದು ತುಂಬಾ ಒಂದು ದಯನೀಯ ಸ್ಥಿತಿಯಲ್ಲಿದೆ. ಅದಷ್ಟೇ ಅಲ್ಲದೆ ಒಂದು ಮೈನಾರಿಟೀಸ್ ಮೇಲೆ ತುಂಬಾ ಪ್ರೆಷರ್ ಅನ್ನೋದು ಬಿಲ್ಡ್ ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಸೊ ಭಾರತದಲ್ಲಿ ಇರ್ತಕ್ಕಂತಹ ಒಂದು ರಿಲಿಜಿಯಸ್ ಗಳ ಮೇಲೆ ವೈಲೆನ್ಸ್ ಇನ್ಸಿಡೆಂಟ್ ಗಳು ಅನ್ನೋದು ತುಂಬಾ ಜಾಸ್ತಿ ಆಗ್ತದೆ. ಅದಷ್ಟೇ ಅಲ್ಲದೆ ಆಂಟಿ ಕನ್ವೆನ್ಷನ್ ಲಾಸ್ ಗಳಾಗಿರ್ಬೋದು ಅಥವಾ ಹೇಟ್ ಸ್ಪೀಚ್ ಅಥವಾ ಡಿಸ್ಕ್ರಿಮಿನೇಷನ್ ಗಳು ಕೂಡ ತುಂಬಾ ಜಾಸ್ತಿ ಆಗ್ತದೆ. ಇವು ಎಲ್ಲ ಕಾರಣಗಳಿಂದ ಭಾರತ ದೇಶವನ್ನ ಒಂದು CPC ಲಿಸ್ಟ್ಗೆ ಸೇರಿಸಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಂಸ್ಥೆ ಅಮೆರಿಕದ ಗೌರ್ಮೆಂಟ್ಗೆ ಒಂದು ರೆಕಮೆಂಡ್ ಅನ್ನು ಕೂಡ ಮಾಡಿದೆ. ಇಷ್ಟಕ್ಕೂ ಈ ಒಂದು CPC ಲಿಸ್ಟ್ಗೆ ಸೇರಿಸಿದ್ರೆ ಭಾರತಕ್ಕೆ ಏನಾಗುತ್ತೆ ಅಂಡ್ ಈ CPC ಲಿಸ್ಟ್ ಅಂತಂದ್ರೆ ಏನು, ಯಾವ ದೇಶಗಳನ್ನ ಈ ಒಂದು ಲಿಸ್ಟ್ಗೆ ಸೇರಿಸ್ತಾರೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, CPC ಅಂತಂದ್ರೆ ಕಂಟ್ರಿ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಅಂತ ಹೇಳ್ಬಿಟ್ಟು, ಫಾರ್ ಎಕ್ಸಾಂಪಲ್ ಕೊಟ್ಟು ಹೇಳ್ಬೇಕು ಅಂತಂದ್ರೆ, ಈಗ ರಿಲಿಜಿಯಸ್ ಫ್ರೀಡಮ್ ಸೀರಿಯಸ್ ಆಗಿ ವೈಲೇಟ್ ಆಗ್ತಾ ಇರ್ತಕ್ಕಂಥ ಒಂದು ದೇಶ ಅಂತ ನಾವು ಕರಿಬಹುದು ಅದನ್ನ. ಈಗ ನಮ್ಮ ದೇಶದಲ್ಲಿ ಈ ರೀತಿ ಒಂದು ವೈಲೇಷನ್ ಗಳಾಗ್ತಾ ಇದೆ ರಿಲಿಜಿಯಸ್ಗೆ ಅಂತಂದ್ರಾಗ ಅದನ್ನ CPC ಲಿಸ್ಟ್ಗೆ ಸೇರಿಸಿ ಅಂತ ಹೇಳ್ಬಿಟ್ಟು ಈ ತರ ಸಂಸ್ಥೆಗಳು ಇದಕ್ಕೆ ಶಿಫಾರಸನ್ನ ಮಾಡ್ತವೆ. ಅಂಡ್ ಯಾವಾಗ ಈ CPC ಮಾಡ್ತಾರೆ ಅಂತ ನೋಡೋದಾದ್ರೆ, ಸಿಸ್ಟಮ್ಯಾಟಿಕ್ ವೈಲೇಷನ್ ಗಳಾಗಿರ್ಬೋದು, ಅದಷ್ಟೇ ಅಲ್ಲದೆ ಆನ್ಗೋಯಿಂಗ್ ಪ್ರಾಬ್ಲಮ್ಗಳಿದ್ದಾಗ ಅಥವಾ ಸೀರಿಯಸ್ ಹ್ಯೂಮನ್ ರೈಟ್ಸ್ ಇಶ್ಯೂ ಇದ್ದಾಗ ಈ ಒಂದು ಲಿಸ್ಟ್ಗೆ ಸೇರಿಸೋ ಚಾನ್ಸಸ್ ಗಳಿರ್ತದೆ. CPCಗೆ ಸೇರಿಸಿದರೆ ಅಂತಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅಮೆರಿಕ ಆ ಒಂದು ದೇಶಗಳ ಮೇಲೆ ಸ್ಯಾಂಕ್ಷನ್ಸ್ ಅನ್ನ ವಿಧಿಸ್ತದೆ. ಏನಂತಂದ್ರೆ ಈಗಾಗಲೇ ಏನು ರಷ್ಯಾ ಮೇಲೆ, ವೆನಿಜುಯೆಲಾ, ಇರಾನ್ ಮೇಲೆ ಯಾವ ರೀತಿ ಸ್ಯಾಂಕ್ಷನ್ಸ್ ಅನ್ನ ವಿಧಿಸಿದ್ದಾರೆ ಆ ರೀತಿ ಸ್ಯಾಂಕ್ಷನ್ಸ್ ಅನ್ನ ಕೂಡ ವಿಧಿಸ್ತದೆ ಅಮೆರಿಕ ಗೌರ್ಮೆಂಟ್. ಅದಷ್ಟೇ ಅಲ್ಲದೆ ಟ್ರೇಡ್, ಡಿಫೆನ್ಸ್ ಮೇಲೆ ಕೂಡ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಗಳಿರ್ತದೆ. ಅಂಡ್ ಫೈನಲ್ ಡಿಸಿಷನ್ ಅನ್ನೋದು ಅಮೆರಿಕದ ಗೌರ್ಮೆಂಟ್ ಕೈಯಲ್ಲೇ ಇರುತ್ತೆ. ನಾನು ಮೊದಲೇ ಹೇಳ್ದಂಗೆ ಈ ಒಂದು ಸಂಸ್ಥೆ ಶಿಫಾರಸು ಮಾಡಿದೆ, ರೆಕಮೆಂಡ್ ಮಾಡಿದೆ ಅಂದಿದ ತಕ್ಷಣ ಮಾಡ್ಲೇಬೇಕಂತೇನಿಲ್ಲ. ಅದು ಮಾಡೋದು ಬಿಡೋದು ಗೌರ್ಮೆಂಟ್ ಕೈಯಲ್ಲಿ ಇರ್ತದೆ. RSS ಮತ್ತೆ ರಾನ ಮೇಲೆ ಸ್ಯಾಂಕ್ಷನ್ಸ್ ಏನಕ್ಕೆ, ಈ ಒಂದು ಸಂಸ್ಥೆಗಳನ್ನ ಏನಕ್ಕೆ ಆರೋಪ ಮಾಡಿರೋದು ಈ ಸಂಸ್ಥೆಗಳ ಮೇಲೆ ಅಂತ ನಾವು ನೋಡೋದಾದ್ರೆ, ಸೊ RSS ಅಂತಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆಗಿರ್ಬೋದು, ಅದೇ ರೀತಿ RAW ರಾ ಅಂತಂದ್ರೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಆಗಿರ್ತದೆ. ಅಂಡ್ ಈ ಸಂಸ್ಥೆಗಳ ಮೇಲೆ ಇರ್ತಕ್ಕಂಥ ಒಂದು ಆರೋಪ ಏನು ಅಂತ ನೋಡೋದಾದ್ರೆ, ಮೈನಾರಿಟಿ ಇಶ್ಯೂಸ್ಗೆ ಸಂಬಂಧಪಟ್ಟ ಪರಿಸ್ಥಿತಿಗಳಲ್ಲಿ ಇಂಡೈರೆಕ್ಟ್ ಆಗಿ ಈ ಒಂದು ಸಂಸ್ಥೆಗಳ ಒಂದು ಪ್ರಭಾವ ಅಥವಾ ಈ ಒಂದು ಸಂಸ್ಥೆಗಳ ರೋಲ್ ಅನ್ನೋದು ಅವುಗಳ ಮೇಲೆ ಇದೆ ಅಂತ ಒಂದು ಅವ್ರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಅಲ್ಲಿ ಅವ್ರು ಮೆನ್ಷನ್ ಮಾಡಿರ್ತಾರೆ. ಅಂಡ್ ಅವರು ಸಜೆಸ್ಟ್ ಮಾಡಿರ್ತಕ್ಕಂಥ ಆಕ್ಷನ್ಗಳೇನು ಅಂತಂದ್ರೆ, ಈ ಸಂಸ್ಥೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಸೆಟ್ ಗಳನ್ನ ಫ್ರೀಸ್ ಮಾಡೋದಾಗಿರ್ಬೋದು ಅಥವಾ USA ವೀಸಾವನ್ನ ಬ್ಯಾನ್ ಮಾಡೋದು ಮತ್ತೆ ಆರ್ಮ್ ಸೇಲ್ಸ್ ಅನ್ನ ರಿಡ್ಯೂಸ್ ಮಾಡ್ತಕ್ಕಂಥದ್ದು. ಇದರಿಂದ ತುಂಬಾ ಸೀರಿಯಸ್ ಡಿಪ್ಲೊಮ್ಯಾಟಿಕ್ ಇಶ್ಯೂ ಕೂಡ ಆಗುವಂತಹ ಚಾನ್ಸಸ್ ಕೂಡ ಇರ್ತದೆ. ಅದಷ್ಟೇ ಅಲ್ಲದೆ ಇದ್ರ ಬಗ್ಗೆ ಭಾರತ ಕೂಡ ಒಂದು ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದೆ. ಇಷ್ಟಕ್ಕೂ ಏನ್ ಭಾರತ ಪ್ರತಿಕ್ರಿಯೆ ಕೊಟ್ಟಿದೆ ಅಂತ ನೋಡೋದಾದ್ರೆ, ಭಾರತದ MEA ಇದ್ರ ಬಗ್ಗೆ ಒಂದು ತಿರುಗೇಟನ್ನ ಕೊಟ್ಟಿದೆ. ಏನಂತಂದ್ರೆ, ಈ ಒಂದು ರಿಪೋರ್ಟ್ ಅನ್ನ ಅವ್ರು ಏನ್ ಕೊಟ್ಟಿದ್ರೆ, ಇದು ಒಂದು ಬಯಾಸ್ಡ್ ರಿಪೋರ್ಟ್ ಆಗಿದೆ, ಏಕಪಕ್ಷೀಯವಾಗಿದೆ. ಇದು ಕಂಪ್ಲೀಟ್ ಆಗಿ ಇಲ್ಲಿ ಏನು ವಾಸ್ತವ ಇದೆ ಅದರ ಬೇಸ್ ಮೇಲೆ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಅಲ್ಲ. ಒನ್ ಸೈಡೆಡ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಒಂದು ಪರ್ಸ್ಪೆಕ್ಟಿವ್ ಅನ್ನ ಮಾತ್ರ ನೋಡಿ ಅವ್ರು ಬಯಾಸ್ಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ತಿರುಗೇಟನ್ನ ಕೂಡ ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲದೆ ಭಾರತದ ಇದು ಒಂದು ಇಂಟರ್ನಲ್ ಮ್ಯಾಟರ್ ಕೂಡ ಆಗಿರ್ತದೆ, ಇದರ ಬಗ್ಗೆ ನೀವೇನು ಇಂಟರ್ಫಿಯರ್ ಆಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಕೂಡ ಭಾರತ ತಿರುಗೇಟನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು.
ಈ ಒಂದು ವರದಿ ಸಲ್ಲಿಸಿದ ನಂತರ ನಿಜವಾಗ್ಲೂ ಭಾರತದ ಮೇಲೆ ಸ್ಯಾಂಕ್ಷನ್ಸ್ ಅನ್ನು ವಿಧಿಸ್ತಾರ ಅಥವಾ CPC ಲಿಸ್ಟ್ಗೆ ಸೇರಿಸ್ತಾರ ಅಂತ ನಾನು ನೋಡೋದಾದ್ರೆ, ಸೊ ನಾನು ಮೊದಲೇ ಹೇಳಿದಂಗೆ ಈ ಒಂದು USCIRF ಅನ್ನೋದು ಇದು ಒಂದು ಅಡ್ವೈಸರಿ ಬಾಡಿ ಮಾತ್ರ ಆಗಿರ್ತದೆ. US ಗೌರ್ಮೆಂಟ್ ಅನ್ನೋದು ಡಿಸಿಷನ್ ಅನ್ನ ತಗೊಳ್ತದೆ. ಸೊ ಪ್ರಾಕ್ಟಿಕಲ್ ಆಗಿ ನಾವು ಥಿಂಕ್ ಮಾಡಿ ಯೋಚನೆ ಮಾಡಿ ನೋಡ್ತೀವಿ, ಇದು ನಿಜವಾಗ್ಲೂ ಪ್ರಾಕ್ಟಿಕಲ್ ಆಗಿ ಆಗೋದಕ್ಕೆ ಸಾಧ್ಯ ಇದೆಯಾ ಅಂತ ಹೇಳೋದಾದ್ರೆ, ಇಂಡಿಯಾ ಮತ್ತೆ US ಸ್ಟ್ರಾಂಗ್ ಪಾರ್ಟ್ನರ್ಸ್ ಕೂಡ ಆಗಿರೋದ್ರಿಂದ ಡಿಫೆನ್ಸ್, ಟ್ರೇಡ್, ಜಿಯೋ ಪೊಲಿಟಿಕಲ್ ತುಂಬಾ ಸ್ಟ್ರಾಂಗ್ ಆಗಿ ಕೂಡ ಇರೋದ್ರಿಂದ ಎರಡೂ ಕಂಟ್ರೀಸ್ ಗಳಿಗೆ ಟ್ರೇಡ್ ಡೀಲ್ ಇರೋದು ಕೂಡ ರೀಸೆಂಟ್ ಆಗಿ ಸೈನ್ ಮಾಡಿರೋದ್ರಿಂದ ಕೂಡ ಸೊ ಇದು ಒಂದು ಕಾರ್ಯರೂಪಕ್ಕೆ ತರೋದು ತುಂಬಾ ಕಡಿಮೆ ಚಾನ್ಸಸ್ ಕೂಡ ಇದೆ ಅಂತಾನೆ ಹೇಳ್ಬೋದು. ಕೆಲವರು ಎಕ್ಸ್ಪರ್ಟ್ಸ್ ಹೇಳೋದ್ರ ಪ್ರಕಾರ ಇದೊಂದು ಹ್ಯೂಮನ್ ರೈಟ್ಸ್ ಇಶ್ಯೂ ಮಾತ್ರ ಅಲ್ಲ, ಜಿಯೋ ಪೊಲಿಟಿಕಲ್ ಪ್ರೆಷರ್ ಕೂಡ ಇರಬಹುದು. ಏಕಂತಂದ್ರೆ ಇಂಡಿಯಾ ಈಗ ಗ್ಲೋಬಲ್ ಪವರ್ ಆಗ್ತಾ ಇದೆ, ಆದ್ರಿಂದ US ಒಂದು ಸ್ಟ್ರಾಟಜಿಕ್ ಇಂಟ್ರೆಸ್ಟ್ ಕೂಡ ಇರೋದ್ರಿಂದ ಇಂತಹ ಒಂದು ರಿಪೋರ್ಟ್ಸ್ ಅನ್ನ ಸಮ್ ಟೈಮ್ಸ್ ಪ್ರೆಷರ್ ಟೂಲ್ ಆಗಿ ಕೂಡ ಕ್ರಿಯೇಟ್ ಮಾಡುವಂತ ಚಾನ್ಸಸ್ ಕೂಡ ಇರ್ತದೆ. ಸೊ ಅದಕ್ಕೆ ಕೂಡ ಇಂಡಿಯಾವನ್ನ ಈ ರೀತಿ ಪ್ರೆಷರ್ ಮಾಡಬಹುದು ಅಂತ ಹೇಳ್ಬಿಟ್ಟು ಅವರು ಕ್ರಿಯೇಟ್ ಮಾಡೋ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬಿಟ್ಟು ಕೆಲವರು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟು ಅಮೆರಿಕದ ಒಂದು ಸಂಸ್ಥೆ ಭಾರತದಲ್ಲಿನ ಒಂದು RSS ಮತ್ತೆ RAW ರಾನ ಮೇಲೆ ಮಾಡಿರ್ತಕ್ಕಂಥ ಒಂದು ಆರೋಪಗಳ ಬಗ್ಗೆ ವಿಷಯವನ್ನು ತಿಳಿಸೋದ್ರ ಒಂದು ಸಣ್ಣ ಪ್ರಯತ್ನ ಆಗಿತ್ತು. ಈ ಒಂದು ವಿಡಿಯೋ ಅಂಡ್ ಇನ್ಫಾರ್ಮೇಶನ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.